ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ ರಘು. ಇವತ್ತೊಂದು ಸೂಪರ್ ಟೇಸ್ಟಿಯಾಗಿರೋವಂಥ, ಅಷ್ಟೇ ಹೆಲ್ದಿಯಾಗಿರೋವಂಥ ಒಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಅದೇ ಹೆಸರು ಕಾಳಿನ ಚಟ್ನಿ. ಇದು ಮಾಡೋದು ಕೂಡ ತುಂಬ ಸುಲಭ. ಇದು ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಮೊದಲಿಗೆ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಸಾಫ್ಟಾಗಿ ಅಂತ ನಾವು ನೋಡೋಣ. ಒಂದು ಪಾತ್ರೆಗೆ ನಾನು 1-2 ಲೋಟ ಅಷ್ಟು ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಆ ನೀರು ಸ್ವಲ್ಪ ಕುದಿ ಬರಬೇಕು. ಆ ನೀರು ಚೆನ್ನಾಗಿ ಕುದಿ ಬಂದಾಗ ನಾವು ಇದಕ್ಕೆ ಇವಾಗ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ರಾತ್ರಿನೇ ಏನಾದರೂ ಅನ್ನ ಉಳಿದಿದ್ರೆ ನೀವು ಅನ್ನನ ರುಬ್ಕೊಂಡು ಕೂಡ ರೊಟ್ಟಿ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅನ್ನ ಉಳಿದಿಲ್ಲ ಅಂದರೆ ಈ ರೀತಿ ಮಾಡಿಕೊಂಡ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಒಂದು 3-4 ನಿಮಿಷ ಚೆನ್ನಾಗಿದು ಬೇಯ್ಕೋಬೇಕು. ಇದು ಚೆನ್ನಾಗಿ ಬೇಯ್ಕೊಂಡ ನಂತರ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಮುದ್ದೆ ಥರ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಆರೋಕ್ಕೆ ಬಿಟ್ಬಿಡೋಣ. ಸೊ ಇದು ಆರೋ ಅಷ್ಟರಲ್ಲಿ ನಾವು ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸಖತ್ ಈಸಿ ಮತ್ತು ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನಿಲ್ಲಿ ಒಂದು ಬಟ್ಲಷ್ಟು ಹೆಸರು ಕಾಳನ್ನ ಒಂದು ಬಾಣಲಿಗೆ ತೊಗೋತಾ ಇದ್ದೀನಿ. ಇದಕ್ಕೆ ನಾನು ಎಣ್ಣೆ ಏನೂ ಹಾಕೋದಿಲ್ಲ. ಒಂದು 2-3 ನಿಮಿಷ ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ. ನೋಡಿ, ಈ ಒಂದು ಬಟ್ಲು ಹೆಸರು ಕಾಳಿಗೆ ತುಂಬ ಚಟ್ನಿ ಆಗುತ್ತೆ. ನೀವು ಫಸ್ಟು ಟ್ರೈ ಮಾಡಬೇಕಾದ್ರೆ 1/2 ಬಟ್ಲು ಹಾಕ್ಕೊಂಡು ಮಾಡ್ಬೋದು. ನೋಡಿ, ಇದನ್ನು 2-3 ನಿಮಿಷ ನಾನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಯಾವುದೇ ರೀತಿಯಾಗಿ ಇಲ್ಲಿ ಎಣ್ಣೆ ನಾನು ಹಾಕ್ಕೋತಾ ಇಲ್ಲ. ಇದೆಲ್ಲ ಡ್ರೈ ರೋಸ್ಟ್ ಆಗಿದ ನಂತರ ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನಂತರ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ಇದೆಲ್ಲ ಆಲ್ಮೋಸ್ಟ್ ಆಗ್ತಾ ಇದೆ. ಜಾಸ್ತಿ ಹೊತ್ತು ಹುರ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನೋಡಿಕೊಂಡು ಕೈ ಆಡಿಸ್ತಾ ನೀವು ಹುರ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ಸ್ವಲ್ಪ ಸೀದಂಗೆ ಆಗಿಬಿಡುತ್ತೆ. 2-3 ನಿಮಿಷ ಇದನ್ನು ಹುರ್ಕೊಂಡ ನಂತರ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನಾವಿವಾಗ ಮಿಕ್ಸಿ ಜಾರ್ಗೆ ಈ ಹುರ್ಕೊಂಡಿರೋ ಅಂಥ ಹೆಸರು ಕಾಳನ್ನ ಸೇರಿಸ್ಕೋಬೇಕಾಗತ್ತೆ. ಇದ್ರ ಜೊತೆ ನಾವು ಒಂದು 3/4 ಬಟ್ಲಷ್ಟು ಕಾಯಿ ತುರಿನೂ ಕೂಡ ನಾನು ಇದಕ್ಕೆ ಸೇರಿಸ್ಕೋತೀನಿ. ಇದು ಚಪಾತಿ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೆಸರು ಕಾಳನ್ನ ನಾನಿವಾಗ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 3/4 ಬಟ್ಲಷ್ಟು ಹಸಿ ಕಾಯಿ ತುರಿ, ಫ್ರೆಶ್ ಆಗಿರುವಂಥ ಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನಿವಾಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಸುಮಾರು 1 ಬೆಳ್ಳುಳ್ಳಿನ ನಾನು ಸಿಪ್ಪೆ ಏನೂ ತೆಗೆದಿಲ್ಲ, ಹಾಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ಎರಡೂ ನಾವು ಖಾರಕ್ಕೆ ಹಾಕ್ಕೋಬೇಕು. ನೀವು ನೋಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಎರಡೂ ಹಾಕ್ತಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಮತ್ತು 1 ಸ್ಪೂನಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು, ಇದಿಷ್ಟು ನಾನು ಈ ಚಟ್ನಿ ರುಬ್ಬೋದಕ್ಕೆ ಹಾಕ್ಕೊತಾ ಇರೋವಂಥ ಇಂಗ್ರೀಡಿಯೆಂಟ್ಸು. ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ನಿಮಗೆ ತುಂಬ ನುಣ್ಣಗೆ ಬೇಕು ಅಂದರೆ ಸಾಫ್ಟಾಗಿ ರುಬ್ಕೊಳ್ಳಿ. ಸ್ವಲ್ಪ ತರಿಯಾಗಿ ಬೇಕು ಅಂತಂದರೆ ನೋಡಿಕೊಂಡು ನೀವು ರುಬ್ಕೋಬೇಕಾಗತ್ತೆ. ನೋಡಿ, ಇಷ್ಟೇ, ಚಟ್ನಿ ಆಗೇ ಹೋಯ್ತು. ಸುಮಾರು ಒಂದು 5-10 ನಿಮಿಷದಲ್ಲಿ ಈ ಚಟ್ನಿ ಬೆಳಗ್ಗೆ ಪಲ್ಯ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಈಗ ಈ ಬಾಣಲಿಗೆ ನಾನು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಆವಾಗಲೇ ಬೇಯಿಸಿಟ್ಕೊಂಡಿದ್ನಲ್ಲ, ತಣ್ಣಗಾಗಕ್ಕೆ ಅಂತ ಇಟ್ಟಿದ್ನಲ್ಲ ಅಕ್ಕಿದು ಮುದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಳಿ. ತಣ್ಣೀರು ಹಾಕ್ಕೊಳ್ಳೇಬಾರ್ದು. ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾವು ನಾದ್ಕೋಬೇಕು. ನಂತರ ಇದನ್ನು ಒಂದು ಚಿಕ್ಕ ಸೈಜಾಗಿ ಇದನ್ನು ಉಂಡೆ ಥರ ಮಾಡಿಕೊಂಡು ಇದಕ್ಕೆ ಮೊದಲು ನೋಡಿ ಅಕ್ಕಿ ಹಿಟ್ಟನ್ನ ಉದುರಿಸ್ಕೊಂಡು ಮೊದಲು ಕೈನಲ್ಲಿ ನಾವು ಒಂದು ಸ್ವಲ್ಪ ಇದನ್ನು ತಟ್ಕೋಬೇಕಾಗತ್ತೆ. ಇದು ಸ್ವಲ್ಪ ಈ ರೀತಿ ಅಟ್ಟೆ ಥರ ಕಟ್ಕೋಬೇಕು. ಹೀಗೆ ಕಟ್ಕೊಳ್ಳೋದ್ರಿಂದ ರೊಟ್ಟಿ ಸೈಡಲ್ಲಿ ಮುರಿಯೋಲ್ಲ ಅಂತ. ನೋಡಿ, ಈ ರೀತಿ ಮಾಡಿಕೊಂಡು ಈಗ ಬೇಕಾದರೆ ಇನ್ನು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಒಂದು ಲಟ್ಟಣಿಗೆಯಲ್ಲಿ ನೀಟಾಗಿ ನಾವು ಇದನ್ನು ಹೊಸ್ಕೋಬೋದು. ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಇದನ್ನು ಹೊಸ್ಕೋಬೋದು, ಏನೂ ಕಿತ್ತೋಗೋದಿಲ್ಲ. ನೋಡಿ, ಈ ರೀತಿ ಮಾಡಿಕೊಂಡು ಈಗ ನಾವು ಇದನ್ನು ಒಂದು ಹೆಂಚನ್ನ ಒಲೆ ಮೇಲೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಹಾಕಿ ಇದು ಒಂದು ಫ್ಯೂ ಸೆಕೆಂಡ್ಸ್, ಒಂದು 10 ಸೆಕೆಂಡ್ ಅದು ಸ್ವಲ್ಪ ಬಿಸಿ ಆದ ನಂತರ ನೋಡಿ, ಒಂದು ಬಟ್ಲಲ್ಲಿ ನೀರು ತೊಗೊಂಡು ನಾನು ಇಟ್ಕೊಂಡಿದ್ದೆ, ಅದನ್ನು ನೀರು ಸವರಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗಿಬಿಡುತ್ತೆ. ಚಟ್ನಿ ಆಲ್ರೆಡಿ ರೆಡಿಯಾಗಿದೆ. ಈ ರೊಟ್ಟಿ ಜೊತೆಗೆ ಈ ಚಟ್ನಿ ಹಾಕ್ಕೊಂಡು ತುಪ್ಪದ ಜೊತೆ ತಿಂತಾ ಇದ್ದರೆ ಸೂಪರಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಮಾಡೋದು ಎಷ್ಟು ಸುಲಭ ಅಲ್ವಾ? ಈ ಥರನೇ ಈಸಿಯಾಗಿರೋ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ. ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಂಧ್ಯಾ ರಘು ಮಾಡುವ ನಮಸ್ಕಾರಗಳು.